ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪರಾಭಾವ ನಾಮ ಸಂವತ್ಸರದ ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಈ ಒಂದು ಏಕಾದಶಿನ ನಾವು ಪರಮ ಏಕಾದಶಿ ಅಂತ ಹೇಳ್ತೀವಿ. ಅತ್ಯಂತ ಪುಣ್ಯದಾಯಕವಾದಂತಹ ಏಕಾದಶಿ ಅಂತ ಪುರಾಣಗಳಲ್ಲಿ ಈ ಒಂದು ಏಕಾದಶಿ ಬಗ್ಗೆ ತಿಳಿಸ್ತಾರೆ. ಈ ಸಲ ಈ ಪರಮ ಏಕಾದಶಿ ಗುರುವಾರದ ದಿನ ಬಂದಿದೆ. ಗುರುವಾರ ಅಂತ ಅಂದ್ರೇ ನಮ್ಮೆಲ್ಲ ರಾಯರ ಭಕ್ತರಿಗೂ ಅತ್ಯಂತ ವಿಶೇಷವಾದಂತಹ ದಿನ. ಈ ಸಲ ಏಕಾದಶಿ ಗುರುವಾರನೇ ಬಂದಿರೋದ್ರಿಂದ ನಾವು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಗುರುಗಳಿಗೆ ಹಾಗೆ ಭಗವಂತನ ಪ್ರೀತ್ಯರ್ಥರನ್ನಾಗಿ ಮಾಡೋದಕ್ಕೋಸ್ಕರ ಈ ಒಂದು ಏಕಾದಶಿನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಮಾಡಿದಾಗ ಭಗವಂತನ ಹಾಗೆ ಗುರುಗಳ ಅನುಗ್ರಹ ಆಶೀರ್ವಾದ ಯಾರು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಮಾಡಿರ್ತಾರೋ ಅಂಥವ್ರ ಮೇಲೆ ಅಪಾರವಾಗಿ ಸಿಗುತ್ತೆ. ಈ ಏಕಾದಶಿಯ ವ್ರತಕತೆ ಮತ್ತು ಮಹತ್ವದ ಬಗ್ಗೆ ತಿಳಿಸೋದಕ್ಕೂ ಮುಂಚೆ ಗುರುವಾರ ಈ ಸಲ ಏಕಾದಶಿ ಬಂದಿರೋದ್ರಿಂದ ಆ ದಿನ ನಮ್ಮ ತಂದೆಯವರಿಗೆ ಯಾವುದೇ ರೀತಿ ನೈವೇದ್ಯಗಳನ್ನ ಮಾಡಬಾರ್ದು ಮತ್ತು ಹೂವಿನಿಂದ ಕೂಡ ಅಲಂಕಾರನ ಮಾಡಬಾರ್ದು. ಕಾರಣ ಇಷ್ಟೇ, ನಮ್ಮ ತಂದೆಯವರು ಕೂಡ ಭಗವಂತನ ಪ್ರೀತ್ಯರ್ಥರನ್ನಾಗಿ ಮಾಡೋದಕ್ಕೋಸ್ಕರ ಭಗವಂತನ ನಾಮಸ್ಮರಣೆನ ಮಾಡ್ತಾ ನಿರ್ಜಲವಾಗಿ ಉಪವಾಸದಲ್ಲಿರ್ತಾರೆ. ಆ ಕಾರಣಕ್ಕೆ ಆ ಸಮಯದಲ್ಲಿ ನಾವು ನಮ್ಮ ತಂದೆಯವರಿಗೆ ನೈವೇದ್ಯನ ತೋರಿಸೋದಾಗಲಿ ಅಥವಾ ನಾವು ಹೂವಿನಿಂದ ಅಲಂಕಾರನ ಮಾಡೋದಾಗಲಿ ಮಾಡಬಾರ್ದು. ತುಂಬ ಅಪರೂಪ ನಮಗೆ ಗುರುವಾರದ ದಿನ ಏಕಾದಶಿಗಳು ಬರೋದು. ಗುರುವಾರದ ದಿನ ಏಕಾದಶಿಗಳು ಬಂದಾಗ ನಾವು ತುಂಬಾ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಗುರುಗಳ ನಾಮಸ್ಮರಣೆನ ಮಾಡ್ತಾ ಭಗವಂತನ ನಾಮಸ್ಮರಣೆನ ಮಾಡ್ತಾ ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಇಟ್ಟು ಭಗವಂತನ ಸೇವೆನ ನಾವು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಎಷ್ಟು ಸಾಧ್ಯನೋ ಒಂದು ನಾಮಸ್ಮರಣೆನ ಮಾಡೋದಕ್ಕೆ ಅಷ್ಟು ಶ್ರದ್ಧಾ ಭಕ್ತಿಯಿಂದ ನಾಮಸ್ಮರಣೆನ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ದಾನ ಧರ್ಮನ ಮಾಡಿದ್ರೂ ಕೂಡ ಆ ದಿನ ತುಂಬ ಒಳ್ಳೆಯದಾಗುತ್ತೆ. ನಾವು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಉಪವಾಸದಲ್ಲಿದ್ದು ಏಕಾದಶಿ ಆಚರಣೆನ ಮಾಡಿದಾಗ ದಾನ ಧರ್ಮನ ಮಾಡಿದಾಗ ಎಷ್ಟು ಪುಣ್ಯ ಫಲ ಸಿಗುತ್ತೋ ಅಷ್ಟೇ ಪುಣ್ಯ ಫಲಗಳು ನಾವು ದಾನ ಧರ್ಮ ಮಾಡದೇ ಇದ್ರೂ ಕೂಡ ಏಕಾದಶಿನ ಆಚರಣೆ ಮಾಡೋದ್ರಿಂದ ಸಿಗುತ್ತೆ. ಜೊತೆಗೆ ಈ ಸಲ ಏಕಾದಶಿ ಗುರುವಾರ ಬಂದಿರೋದ್ರಿಂದ ಪ್ರತಿಯೊಬ್ಬರು ಯಥಾಶಕ್ತಿ ಗುರುಗಳ ಒಂದು ಸೇವೆ ಜೊತೆಗೆ ಈ ಒಂದು ಏಕಾದಶಿನೂ ಕೂಡ ಆಚರಣೆ ಮಾಡಿ ಭಗವಂತನಿಂದ ವಿಶೇಷವಾದ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ಇನ್ನು ಈ ಒಂದು ಪರಮ ಏಕಾದಶಿಯ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದರೆ, ಆರ್ಥಿಕ ಸಂಕಷ್ಟಗಳು ಏನಾದರೂ ಇದ್ದರೆ ನಾವು ಈ ಒಂದು ಏಕಾದಶಿನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಉಪವಾಸದಲ್ಲಿದ್ದು ಆಚರಣೆ ಮಾಡಿದ್ರೆ ನಮ್ಮ ಆರ್ಥಿಕ ಸಂಕಷ್ಟಗಳು ಯಾವುದೇ ಇರಲಿ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಯಾವಾಗ ಅಂದರೆ ನಾವು ನಿಷ್ಠೆಯಿಂದ ಉಪವಾಸದಲ್ಲಿ ಇದ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ. ಹಾಗೆ ನಿಮ್ಮ ಕುಟುಂಬಗಳಲ್ಲಿ ಏನಾದರೂ ಸುಖ ಶಾಂತಿ ನೆಮ್ಮದಿ ಅಂತ ಯಾವುದೂ ಕೂಡ ಇಲ್ಲದೇ ಇದ್ದರೆ ನೀವು ಈ ಒಂದು ಏಕಾದಶಿನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಪರಮ ಏಕಾದಶಿನ ಆಚರಣೆ ಮಾಡಿದಾಗ ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಸಮೃದ್ಧಿಯಾಗಿ ಹೆಚ್ಚುವಂತೆ ಭಗವಂತ ಅನುಗ್ರಹ ಆಶೀರ್ವಾದನ ಮಾಡಿ ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ಶಾಶ್ವತವಾಗಿ ನೆಲೆ ಆಗೋ ಹಾಗೆ ಮಾಡ್ತಾರೆ. ಅದ್ರ ಜೊತೆಗೆ ಏನಾದರೂ ನಾವು ತಿಳಿದೆ ಮಾಡಿರುವಂತಹ ಪಾಪ ಕರ್ಮಗಳು ಇದ್ದರೆ ಅದೆಲ್ಲವೂ ಕೂಡ ದೂರ ಆಗಿ ಭಗವಂತನ ಅಂದರೆ ಮಹಾವಿಷ್ಣುವಿನ ವಿಶೇಷವಾದ ಅನುಗ್ರಹ ಆಶೀರ್ವಾದ ಜೊತೆಗೆ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇರುತ್ತೆ. ಇನ್ನು ಈ ಒಂದು ಏಕಾದಶಿಯ ವ್ರತಕತೆ ಏನು ಅಂತ ತಿಳ್ಕೊಳ್ಳೋದಾದರೆ, ಪುರಾತನ ಕಾಲದಲ್ಲಿ ಸುಮೇಧ ಅಂತ ಹೇಳಿ ಒಬ್ಬ ಬ್ರಾಹ್ಮಣ ಇರ್ತಾರೆ. ಅವರು ಮತ್ತು ಅವರ ಪತ್ನಿ ಪವಿತ್ರ ಅಂತ ಹೇಳಿ ಇಬ್ಬರು ವಾಸ ಮಾಡ್ತಿರ್ತಾರೆ. ಅವರು ತುಂಬಾ ಧರ್ಮನಿಷ್ಠರಾಗಿರ್ತಾರೆ. ಹಾಗೆ ಅಷ್ಟೇ ಬಡವರು ಕೂಡ ಆಗಿರ್ತಾರೆ. ದಿನನಿತ್ಯದ ಜೀವನ ನಡೆಸೋದಕ್ಕೂ ಕೂಡ ಅವ್ರಿಗೆ ತುಂಬ ಕಷ್ಟ ಆಗ್ತಿರುತ್ತೆ. ಆದರೆ ಪವಿತ್ರ ತನ್ನ ಪತಿನ ಸದಾ ಗೌರವಿಸ್ತಿರ್ತಾಳೆ. ಯಾವುದೇ ಒಂದು ದೂರಿಲ್ಲದೆ ಪತಿ ಸೇವೆನ ಮಾಡ್ತಾ ಇರ್ತಾಳೆ. ಹೀಗಿರುವಾಗ ಒಂದು ದಿನ ಅವ್ರ ಮನೆಗೆ ಕೌಟಿನ್ಯ ಮಹರ್ಷಿಗಳು ಬರ್ತಾರೆ. ದಂಪತಿಗಳು ತಮ್ಮ ಬಡತನದ ನಡುವೆಯೂ ಕೂಡ ಋಷಿಗಳಿಗೆ ಅತ್ಯಂತ ಆದರದ ಒಂದು ಅತಿಥಿ ಸತ್ಕಾರನ ನೀಡ್ತಾರೆ. ಅವರ ಭಕ್ತಿ ನಯ ವಿನಯ ಇವೆಲ್ಲವನ್ನು ಕಂಡ ಮಹರ್ಷಿಗಳು ತುಂಬ ಸಂತುಷ್ಟರಾಗ್ತಾರೆ. ಅವ್ರ ಮನೆಯಲ್ಲಿ ಇದ್ದಿದ್ರಲ್ಲಿ ಅತಿಥಿ ಸತ್ಕಾರನ ಮಾಡಿದ್ದನ್ನು ನೋಡಿ. ನಂತರ ಕೌಟಿನ್ಯ ಮಹರ್ಷಿಗಳು ಹೇಳ್ತಾರೆ, ನಿಮ್ಮ ಕಷ್ಟಗಳು ನಿವಾರಣೆ ಆಗಬೇಕಾದ್ರೆ ನೀವಿಬ್ಬರು ಅಧಿಕ ಮಾಸದಲ್ಲಿ ಬರ್ತಿರುವಂತಹ ಪರಮ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡಿ, ಆಗ ನಿಮ್ಮೆಲ್ಲ ಆರ್ಥಿಕ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ. ಮಹರ್ಷಿಗಳ ಮಾತಿನಂತೆ ಸುಮೇಧ ಮತ್ತು ಪವಿತ್ರ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಏಕಾದಶಿ ದಿನ ಉಪವಾಸ ಇದ್ದು ಶ್ರೀ ಮಹಾವಿಷ್ಣುನ ಪೂಜಿಸ್ತಾರೆ, ಜಾಗರಣೆ ಮಾಡ್ತಾರೆ.
ಸಾಧ್ಯ ಆದಷ್ಟು ದಾನ ಧರ್ಮನ ಮಾಡ್ತಾರೆ. ಈ ರೀತಿಯಾಗಿ ಆಚರಣೆ ಮಾಡಿದ ಫಲವಾಗಿ ಭಗವಂತ ಅವರಿಗೆ ಬಡತನನ ದೂರ ಮಾಡ್ತಾರೆ. ಅವರಿಗೆ ಧನ ಧಾನ್ಯ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿಯಾಗಿ ದೊರೆಯೋ ಹಾಗೆ ಮಾಡ್ತಾರೆ. ಅದ್ರ ಜೊತೆಗೆ ಅಂತಿಮವಾಗಿ ಅವರು ವಿಷ್ಣು ಲೋಕವನ್ನು ಪ್ರಾಪ್ತರಾಗ್ತಾರೆ ಅನ್ನೋದನ್ನು ಈ ಪುರಾಣಗಳಲ್ಲಿ ಈ ಒಂದು ಪರಮ ಏಕಾದಶಿ ವ್ರತಕಥೆ ಬಗ್ಗೆ ತಿಳಿಸಿದ್ದಾರೆ. ಈ ಪರಮ ಏಕಾದಶಿ ದಿನ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ, ತುಳಸಿ ಪೂಜೆ ಮತ್ತು ಹರಿನಾಮ ಸಂಕೀರ್ತನೆ ಮಾಡೋದು ಅತ್ಯಂತ ಶುಭದಾಯಕವಾಗಿರುತ್ತೆ. ಜೊತೆಗೆ ನೀವು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕೂಡ ಹೇಳ್ಕೋಬೋದು. ಇಲ್ಲ ಅಂತ ಅಂದರೆ ಓಂ ನಮೋ ನಾರಾಯಣಾಯ ಅನ್ನೋದನ್ನಾದರೂ ಕೂಡ ನೀವು ಕೂತಾಗ ನಿಂತಾಗ ನಿಮಗೆ ಎಷ್ಟು ಸಾಧ್ಯನೋ ಏಕಾದಶಿ ದಿನ ಭಗವಂತನ ನೆನೆಯೋದಕ್ಕೆ ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅಂಥ ಸಮಯದಲ್ಲಿ ಭಗವಂತನ ನಾಮಸ್ಮರಣೆನ ಹೆಚ್ಚಾಗಿ ಮಾಡಿ. ಭಗವಂತನ ನಾಮಸ್ಮರಣೆನ ಹೆಚ್ಚಾಗಿ ಮಾಡೋದ್ರಿಂದ ಭಗವಂತನ ಒಂದು ವಿಶೇಷವಾದ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ. ನಾವು ಭಗವಂತನ ನಾಮಸ್ಮರಣೆನೇ ಮಾಡದೆ ಪ್ರತಿನಿತ್ಯ ದೇವ್ರ ಮನೆಗೆ ಹೋಗ್ತೀವಿ ಅಥವಾ ವಾರಕ್ಕೊಂದ್ಸಲ ದೇವ್ರ ಮನೆಗೆ ಹೋಗ್ತೀವಿ, ನಮಸ್ಕಾರನ ಮಾಡ್ತೀವಿ, ಬರ್ತೀವಿ, ನಮಗೆ ದೇವ್ರಿದ್ದಾರಪ್ಪ ಅಥವಾ ನಾವು ಭಗವಂತನ ಸೇವೆ ಮಾಡ್ತಿದ್ದೀವಿ ಅಂತ ಅಂದರೆ ಸಾಕಾಗಲ್ಲ. ನಾವು ಕೂತಾಗ ನಿಂತಾಗ ಸಾಧ್ಯ ಆದಾಗಲೆಲ್ಲವೂ ಕೂಡ ಭಗವಂತನ ನಾಮಸ್ಮರಣೆನ ಮಾಡಿದಾಗ ಭಗವಂತನ ನಾವು ಕರೆದ ಹಾಗೆ ಆಗುತ್ತೆ. ಭಗವಂತನ ನಾವು ಕರೆದ ಪ್ರತಿಕ್ಷಣ ಕೂಡ ಭಗವಂತ ನಮ್ಮ ಕಡೆ ತಿರುಗಿ ನೋಡ್ತಾರೆ. ಭಗವಂತನ ವಿಶೇಷವಾದಂತಹ ಒಂದು ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ವಾರಕ್ಕೊಂದ್ಸಲ ಅಥವಾ ಯಾವಾಗಲೂ ನಮ್ಮ ವಾರದ ದಿನಗಳು ಬಂದಾಗ ಭಗವಂತನ ಕರೆಯೋದಕ್ಕಿಂತ ಪ್ರತಿಕ್ಷಣ ನಮ್ಮ ದಿನಚರಿ ಜೊತೆಗೆ ಯಾವಾಗ ಸಮಯ ಫ್ರೀ ಇರುತ್ತೆ, ಯಾವ ಸಮಯದಲ್ಲಿ ನಾವು ಸಾಧ್ಯ ಆಗುತ್ತೋ ಭಗವಂತನ ನೆನ್ಪು ಮಾಡ್ಕೊಳ್ಳೋದಕ್ಕೆ ಅಂಥ ಸಮಯದಲ್ಲೆಲ್ಲ ಭಗವಂತನ ನೆನ್ಪು ಮಾಡಿಕೊಂಡು ಭಗವಂತನ ನಾಮಸ್ಮರಣೆನ ಮಾಡಿದಾಗ ಭಗವಂತನಿಗೆ ನಾವು ಸದಾ ಹತ್ತಿರದಲ್ಲಿರ್ತೀವಿ. ಭಗವಂತನ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಮತ್ತು ಆ ದಿನ ಆದಷ್ಟು ಯಾರ ಮೇಲೂ ವಿನಾಕಾರಣವಾಗಿ ಅಸೂಯೆ, ಹೊಟ್ಟೆ ಕಿಚ್ಚು, ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು ಯಾವುದೂ ಕೂಡ ಮಾಡಬಾರ್ದು. ಸ್ಪೆಷಲಿ ಯಾರೆಲ್ಲ ಉಪವಾಸದಲ್ಲಿ ಇದ್ಕೊಂಡು ಏಕಾದಶಿ ಆಚರಣೆ ಮಾಡ್ತೀರಾ ಅಂಥವ್ರಂತೂ ಮಾಡಲೇಬಾರ್ದು. ಆ ರೀತಿ ಏನಾದರೂ ಮಾಡಿದ್ರೆ ನಾವು ಮಾಡ್ತಿರುವಂತಹ ವ್ರತಕ್ಕೆ ನಾವೇ ಭಂಗ ಮಾಡಿಕೊಂಡಾಗೆ ಆಗುತ್ತೆ. ಸುಮ್ಮನೆ ಮೌನದಲ್ಲಿದ್ದು ಆದಷ್ಟು ಮೌನದಲ್ಲಿದ್ದಾಗ ಎಲ್ಲವನ್ನೂ ಕೂಡ ಇದನ್ನು ನಾವು ಅವಾಯ್ಡ್ ಮಾಡ್ಬೋದು. ಬಿಕಾಸ್ ನಾವು ಮೌನದಲ್ಲಿರ್ತೀವಿ ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ. ಹಾಗಾಗಿ ಕೋಪ ಮತ್ತು ದ್ವೇಷ, ಅಸೂಯೆ ಅಥವಾ ಜಗಳ ಯಾವ್ಯಾವ ಒಂದು ಮನಸ್ತಾಪಗಳು ಏನೂ ಕೂಡ ಬರಲ್ಲ ಮೌನ ವ್ರತದಲ್ಲಿದ್ದರೆ. ಸೊ ಆ ದಿನ ನಾವು ಈ ರೀತಿಯೆಲ್ಲ ಇರೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನೋರು ಮಾರ್ನಿಂಗೇ ನೀವು ಮೌನದಲ್ಲಿ ಇದ್ಬಿಡಿ. ಆದಷ್ಟು ಎಲ್ಲಿ ಅವಶ್ಯಕತೆ ಇರುತ್ತೋ ಅಷ್ಟು ಮಾತ್ರ ಮಾತಾಡ್ಕೊಂಡಿದ್ದು ಭಗವಂತನ ಒಂದು ಸೇವೆನ ಮಾಡೋದ್ರ ಮುಖಾಂತರ ಕೂಡ ನೀವು ವಿಶೇಷವಾಗಿ ಭಗವಂತನ ಪ್ರೀತಿಗೆ ನೀವು ಪಾತ್ರರಾಗ್ತೀರಾ. ನನಗಂತೂ ಮೊನ್ನೆ ಒಂಟಿಕೊಪ್ಪಲ್ಗೆ ಹೋದಾಗ ಭಗವಂತ ಎಷ್ಟು ಚೆನ್ನಾಗಿ ನಾನು ನಿಂತಿದ್ದ ಕಡೆಗೆ ತುಳಸಿನ ಕಳಿಸ್ಕೊಟ್ರು. ಹಾಗೆ ನಾನು ಇವತ್ತು ಭಗವಂತನ ದರ್ಶನ ಮಾಡೋದಕ್ಕೆ ಸಾಧ್ಯ ಕೂಡ ಇಲ್ಲ ಅಂತ ಅಂದ್ಕೊಂಡವಳಿಗೆ ಆ ಭಗವಂತನ ವಿಶೇಷವಾದ ಒಂದು ಪ್ರೀತಿ ನನ್ನ ಮೇಲೆ ಇದ್ದಿದ್ದಕ್ಕೆ ನನಗೆ ಭಗವಂತನ ದರ್ಶನ ಕೂಡ ಆಯಿತು. ನಾನಂತೂ ಇತ್ತೀಚೆಗೆ ಮನೇಲಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಬಂದಮೇಲೆ ನನ್ನ ತಂದೆಯವ್ರ ಮುಂದೆ ಕೂತ್ಕೊಂಡು ನಾನು ಯಾವುದಾದ್ರೂ ಒಂದು ಸ್ತೋತ್ರನ ಹೇಳಬೇಕು ಭಗವಂತನ ಮೆಚ್ಚುಗೆಗಾಗಿ ಅಂತ ಕೇಳಿಕೊಂಡಾಗ ನನಗೆ ಗರುಡ ಗಮನ ಸ್ತೋತ್ರನ ನನ್ನ ತಂದೆಯವರು ತೋರಿಸ್ಕೊಟ್ರು. ಇದನ್ನು ಪ್ರತಿನಿತ್ಯ ಹೇಳು ಅಂತ. ನಾನಂತೂ ಆ ಸ್ತೋತ್ರನ ಪ್ರತಿನಿತ್ಯ ಹೇಳ್ತೀನಿ. ನಿಜವಾಗ್ಲೂ ನಾವು ಸ್ತೋತ್ರಗಳನ್ನ ಹೇಳೋದ್ರಿಂದನೂ ಕೂಡ ಭಗವಂತನ ಪ್ರೀತಿನ ಪಡ್ಕೋಬೋದು. ಅಷ್ಟು ಶಕ್ತಿ ಇದೆ ಒಂದೊಂದು ಸ್ತೋತ್ರಗಳಿಗೂ ಕೂಡ. ಭಗವಂತನಿಗೆ ಇಷ್ಟ ಆದಂತಹ ಸ್ತೋತ್ರಗಳನ್ನ ಹೇಳಿದಾಗ ಭಗವಂತನ ಒಂದು ಒಲುಮೆ ನಮ್ಮ ಮೇಲೆ ಹೆಚ್ಚಾಗಿ ಇರುತ್ತೆ. ಆ ಭಗವಂತನ ಹೆಚ್ಚಿನ ಒಲುಮೆ ನನ್ನ ಮೇಲೆ ಇದ್ದಿದ್ದರಿಂದನೇ ನಾನು ಅಂತಹ ಪರಿಸ್ಥಿತಿಲಿ ದೇವಸ್ಥಾನದ ಹೊರಗಡೆ ನಿಂತಿದ್ರೂ ಕೂಡ ಭಗವಂತ ನನಗಾಗಿ ವಿಶೇಷವಾಗಿ ತುಳಸಿನ ಕೊಟ್ಟು ಅವ್ರ ದರ್ಶನ ಭಾಗ್ಯ ಕೂಡ ನೀಡಿದ್ರು. ಪ್ರತಿಯೊಂದು ಏಕಾದಶಿಗಳನ್ನ ನಾವು ಆಚರಣೆ ಮಾಡಿದಾಗ ಒಂದೊಂದು ರೀತಿಯ ಫಲಗಳನ್ನ ಭಗವಂತನಿಂದ ನಾವು ಪಡ್ಕೋಬೋದು. ಇವಾಗ ಈ ಏಕಾದಶಿನೇ ತಗೊಳ್ಳಿ, ಪರಮ ಏಕಾದಶಿ ಅನ್ನೋದನ್ನು ನಾವು ಆಚರಣೆ ಮಾಡೋದ್ರಿಂದ ವ್ರತಕಥೆಯಲ್ಲಿ ಹೇಳ್ತಾ ಹಾಗೆ ಇಬ್ಬರು ದಂಪತಿಗಳಿಗೆ ತುಂಬ ಕಡು ಬಡತನ ಇರುತ್ತೆ. ಈ ಏಕಾದಶಿನ ಆಚರಣೆ ಮಾಡಿ ಅಂತ ಮಹರ್ಷಿಗಳು ಸೂಚಿಸಿದಾಗ ಆಚರಣೆ ಮಾಡ್ತಾರೆ ಅವರಿಬ್ಬರು ದಂಪತಿಗಳು. ಅವರ ಕಡು ಬಡತನ ದೂರ ಆಗಿ ಮನೇಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಹೀಗೆ ಪ್ರತಿಯೊಂದು ಏಕಾದಶಿಗಳಿಗೂ ಒಂದೊಂದು ರೀತಿ ಫಲನ ಭಗವಂತ ಇಟ್ಟಿರ್ತಾರೆ. ಹಾಗಾಗಿ ಪ್ರತಿಯೊಂದು ಏಕಾದಶಿಗಳನ್ನು ಕೂಡ ನಾವು ಆಚರಣೆ ಮಾಡುವಂಥ ಒಂದು ಪ್ರಯತ್ನನ ಮಾಡಬೇಕು. ಯಾವುದೂ ಕೂಡ ಅಸಾಧ್ಯ ಅಲ್ಲ. ನಾವು ಮನಸ್ಪಟ್ಟು ಸಾಧ್ಯ ಆಗುತ್ತೆ ಅಂತ ತಿಳಿದು ಉಪವಾಸದಲ್ಲಿದ್ದು ನಾವು ಮಾಡ್ತೀವಪ್ಪ ಭಗವಂತ ನಮ್ಗೆ ಆ ಶಕ್ತಿನ ಕೊಡಿ ಅಂತ ಹೇಳಿ ಉಪವಾಸದಲ್ಲಿ ಇರುವಂಥ ಒಂದು ಪ್ರಯತ್ನನ ಪಟ್ಟಾಗ ಖಂಡಿತ
ಎಲ್ಲ ಒಂದು ಏಕಾದಶಿ ದಿನಗಳಿಗೋಸ್ಕರ ಕಾಯ್ತಾ ಇರ್ತೀವಿ. ಅದರಲ್ಲೂ ಗುರುವಾರ ಬಿದ್ದಾಗಂತೂ ತುಂಬ ಸಂತೋಷ ಆಗುತ್ತೆ. ನಮ್ಮ ತಂದೆಯವರ ವಾರ ಜೊತೆಗೆ ಏಕಾದಶಿ ಬಂದಿದೆ ಅಂತ. ಮತ್ತು ನಿಜವಾಗ್ಲೂ ಗುರುವಾರ ಮತ್ತು ಏಕಾದಶಿ ಬಂದಾಗ ತುಂಬಾ ವಿಶೇಷತೆ ಇರುತ್ತೆ. ಹಾಗೆ ಆ ದಿನಕ್ಕೆ ಎಷ್ಟು ವಿಶೇಷತೆ ಇರುತ್ತೋ ಅಷ್ಟೇ ಅನುಗ್ರಹ ಆಶೀರ್ವಾದನ ನಮ್ಮ ತಂದೆಯವರು ಕೂಡ ಆ ದಿನ ಯಾರೆಲ್ಲ ಆಚರಣೆ ಮಾಡ್ತಾರೋ ಅಂಥವ್ರಿಗೆಲ್ಲರಿಗೂ ಕೂಡ ಪ್ರತಿನಿತ್ಯಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಅನುಗ್ರಹನ ಮಾಡ್ತಾರೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ. ನನಗಾಗ್ತಿರುವಂತಹ ಅನುಭವಗಳು ನಿಮ್ಮೆಲ್ಲರಲ್ಲೂ ಕೂಡ ಭಗವಂತ ನಿಂತು ಮಾಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಭಗವಂತನ ಹತ್ರ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.